ಪ್ರತಿ ಹೃದಯದಲ್ಲಿ ಭಕ್ತಿ ಇರುತ್ತದೆ. ಆದರೆ ಕೆಲವೊಂದು ಕಥೆಗಳು ನಮ್ಮ ಭಕ್ತಿಯನ್ನು ಶಾಶ್ವತವಾಗಿ ಬದಲಾಯಿಸುತ್ತವೆ. ಇದು ಚಿತ್ರಕಥೆಯಲ್ಲ, ಇದು ಪವಿತ್ರತೆ, ದೇವರ ಅನುಗ್ರಹ ಮತ್ತು ಮನುಷ್ಯ ದೇವರ ಆಂತರಿಕ ಸಂಗಮದ ಕಥೆ. ಒಂದು ಮರದ ತುಂಡು, ಅದು ಕೇವಲ ಮರದ ತುಂಡಲ್ಲ, ಅದು ಲೋಕದ ಆತ್ಮ, ದೇವರ ಶಕ್ತಿ. ಇದೀಗ ನಿಮ್ಮ ಮುಂದೆ ಇದೆ. ಜಗತ್ತಿನಲ್ಲಿ ಕೇವಲ ಪುರಿ ದೇವಸ್ಥಾನದಲ್ಲಿ ಕಂಡುಬಂದ ಅಜ್ಞಾತ ಕಥೆ, ಜಗನ್ನಾಥನ ಮರದ ಮೂರ್ತಿ. ಅನಂತ ಯುಗಗಳಲ್ಲಿ ಸಮುದ್ರದ ತೀರದಲ್ಲಿ ಒಂದು ಪವಿತ್ರ ಜಗತ್ತಿನ ರತ್ನ ಬೆಳಗುತ್ತಿತ್ತು. ಯಜ್ಞಗಳು, ಆಯುಧಗಳು, ದೇವತೆಗಳ ಸಂಘರ್ಷಗಳ ನಡುವೆ ಒಂದು ಅದ್ಭುತ ಶಕ್ತಿ ಕಿರಣದಂತೆ ಪ್ರಕಾಶಿಸುತ್ತಿತ್ತು. ಯಾವುದೇ ರಾಜನ ಕೊಡುಗೆಗಳಿಂದಲ್ಲದೆ ದೇವರು ತಾನೇ ಒಂದು ಮೂರ್ತಿಯನ್ನು ಜನಮನಸ್ಸಿಗೆ ತಲುಪಿಸಲು ನಿರ್ಧರಿಸಿದರು. ಆ ಮೂರ್ತಿ ಕೇವಲ ಮರದಿಂದ ತಯಾರಿಸಲ್ಪಟ್ಟಿದ್ದರೂ ಜೀವಂತ, ಶಕ್ತಿ ತುಂಬಿದ ಮತ್ತು ಭಕ್ತರ ಹೃದಯದಲ್ಲಿ ವಾಸಿಸುವ ದೈವಿಕ ಆಕೃತಿ. ಈ ಮೂರ್ತಿಗೆ ಬಳಸಲಾದ ಮರವನ್ನು ದಾರು ಬ್ರಹ್ಮ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯ ಮರ ಅಲ್ಲ, ಇದು ದೇವರ ಶಕ್ತಿ ಹೊಂದಿರುವ ಪವಿತ್ರ ಮರ. ಧರ್ಮನಿಷ್ಠ ರಾಜ ಇಂದ್ರಾದ್ಯುಮ್ನನು ದೇವರಿಂದ ಸಂದೇಶ ಪಡೆದನು. ಒಂದು ಪವಿತ್ರ ಮರವನ್ನು ಹುಡುಕಿ, ಅದು ನನ್ನ ಶಕ್ತಿ ತೋರಿಸುವಂತಹದ್ದಾಗಿರಬೇಕು. ಆ ಮರದಿಂದ ನನ್ನ ಪ್ರತಿಮೆ ತಯಾರಿಸು. ತದನಂತರ ಪೂಜಾರಿಗಳು, ಗುರುಗಳು ಮತ್ತು ಹಳ್ಳಿ ಜನರು ಹರ್ಷದಿಂದ ಹುಡುಕಾಟಕ್ಕೆ ಹೊರಟರು. ಅನೇಕ ತಿಂಗಳುಗಳ ಪರಿಶ್ರಮದ ನಂತರ ಕೊನೆಗೆ ಪವಿತ್ರ ನದಿಯ ತೀರದಲ್ಲಿ ಅದ್ಭುತ ಮರ ಕಂಡುಬಂತು. ಇದು ದೇವರ ಇಚ್ಛೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ರಾಜನು ದೈವಶಿಲ್ಪಕಾರ ವಿಶ್ವಕರ್ಮನನ್ನು ಕರೆದುಕೊಂಡು ಬಂದು ಮೂರ್ತಿಯನ್ನು ತಯಾರಿಸಲು ಸಹಾಯ ಮಾಡಿದನು. ವಿಶ್ವಕರ್ಮನು ದೇವರಿಂದ ಪಡೆದ ಶಕ್ತಿ ಮತ್ತು ಶಿಲ್ಪಜ್ಞಾನದಿಂದ ಮೂರ್ತಿಯ ಪ್ರತಿಯೊಂದು ಅಂಗವನ್ನು ಸೂಕ್ಷ್ಮವಾಗಿ ಶಿಲ್ಪ ಮಾಡಿ ದೇವರ ಶಕ್ತಿಯನ್ನು ಮರದೊಳಗೆ ಪೂರ್ಣಗೊಳಿಸಿದರು. ಆದರೆ ದೇವರು ಹೀಗೆ ಹೇಳಿದರು, ಈ ಶಿಲ್ಪಕಾರ್ಯದ ವೇಳೆ ಯಾರೂ ತಡೆಗಟ್ಟಬಾರದು. ಶಿಲ್ಪಕಾರ್ಯದ 14ನೆಯ ದಿನ ರಾಜಮಾತೆ ಕುತೂಹಲದಿಂದ ಮೂರ್ತಿಯ ಕಾರ್ಯವನ್ನು ನೋಡಲು ಹೋದಳು. ಆ ಕ್ಷಣದಲ್ಲಿ ಶಿಲ್ಪಕಾರನ ಧ್ಯಾನವು ತಡೆಗತ್ತು. ಫಲವಾಗಿ ಮೂರ್ತಿಯು ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿಲ್ಲ. ಇದರ ಪರಿಣಾಮವೇ ಇಂದಿನ ಮೂರ್ತಿಗಳು ಜಗನ್ನಾಥ, ಬಲಭದ್ರ, ಸುಭದ್ರ ವಿಶಿಷ್ಟ ರೂಪದಲ್ಲಿ ಬಂದವು. ಕಣ್ಣುಗಳು ದೊಡ್ಡವು, ಮುಖ ವಿಶಾಲ, ಆದರೆ ಶರೀರ ಪೂರ್ಣವಿಲ್ಲ. ದೇವರು ಹೇಳಲು ಇಚ್ಛಿಸಿದ್ದದ್ದು ಪೂರ್ಣತೆ ದೇವರಲ್ಲ, ಭಕ್ತಿ ಪೂರ್ತಿಯಾಗಿದೆ. ಜಗನ್ನಾಥನ ಮೂರ್ತಿಯ ಮರದಲ್ಲಿ ದೇವದಾಯಿ ಶಕ್ತಿ ಶಾಶ್ವತವಾಗಿರಲು ಪ್ರತಿ ಕೆಲವು ವರ್ಷಗಳಲ್ಲಿ ನಬಕಲೇಬರ ಎಂಬ ಪರಂಪರೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಹಳೆಯ ಮೂರ್ತಿಯ ಶಕ್ತಿಯನ್ನು ಹೊಸ ಮೂರ್ತಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಹಳ್ಳಿ ಜನರು, ಪೂಜಾರಿ, ಬ್ರಾಹ್ಮಣರು ಮತ್ತು ದೇವದಾಸರು ಈ ಮಹೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಇದು ಶಕ್ತಿ, ಭಕ್ತಿ ಮತ್ತು ಪುನರುತ್ಥಾನದ ಸಂಕೇತ. ಪ್ರತಿ ಹೃದಯದಲ್ಲಿ ದೇವರ ಹತ್ತಿರ ಒಂದು ಹಾದಿ ತೆರೆದಿರುತ್ತದೆ. ಮೂರ್ತಿ ಕೇವಲ ಮರವಲ್ಲ, ಅದು ಭಕ್ತಿಯ ನೈಜ ಪ್ರತಿಬಿಂಬ. ಜಗನ್ನಾಥನ ಕಣ್ಣುಗಳು ವಿಶಾಲವಾಗಿವೆ. ಎಷ್ಟೇ ಭಕ್ತರು ನೋಡಿದರೂ ದೇವರೊಂದಿಗೆ ನೇರ ಸಂಪರ್ಕವಾಗುತ್ತದೆ. ಮೂರ್ತಿಯ ರೂಪ ಪೂರ್ಣವಿಲ್ಲ, ಆದರೆ ಇದು ಶ್ರದ್ಧೆ, ನಿಷ್ಠೆ ಮತ್ತು ಭಕ್ತಿ, ದೇವರನ್ನು ನೆನೆಸುವ ಮಾನವನ ಮನಸ್ಸಿನ ಪ್ರತಿಬಿಂಬ. ಬ್ರಾಹ್ಮಣರು ಮತ್ತು ದೇವಸ್ಥಾನ ಸೇವಕರು ದೇವರ ಸೇವೆಯಲ್ಲಿ ತಮ್ಮ ಜೀವನವನ್ನು ಅರ್ಪಿಸುತ್ತಾರೆ. ಈ ಮೂರ್ತಿಯ ಶಕ್ತಿ ಎಲ್ಲರಲ್ಲಿಯೂ ಸಮಾನವಾಗಿ ಹರಿಯುತ್ತದೆ. ಬಡ, ಶ್ರೀಮಂತ, ವಿದ್ಯಾರ್ಥಿ ಅಥವಾ ಶ್ರಮಿಕ ಎಲ್ಲರಿಗೂ. ಈ ಮೂರ್ತಿಯ ಅಜ್ಞಾತ ಕಥೆ ನಮಗೇನು ಹೇಳುತ್ತದೆ? ಪೂರ್ಣತೆ ವ್ಯಕ್ತಿತ್ವದಲ್ಲಲ್ಲ, ಅದು ನಿಷ್ಠೆ, ಭಕ್ತಿ ಮತ್ತು ದೇವರೊಂದಿಗೆ ಸಂಬಂಧದಲ್ಲಿದೆ. ಮೂರ್ತಿ ಕೇವಲ ಮರದಿಂದ ಸೃಷ್ಟಿಯಾಗಿಲ್ಲ, ಇದು ದೇವರ ದೈವಿಕ ಶಕ್ತಿ, ಜನಮನಸ್ಸಿನ ಆಧ್ಯಾತ್ಮಿಕ ಪ್ರತಿಬಿಂಬ. ಹೇಳಲಾಗದ ಕಥೆಗಳು, ನಬಕಲೇಬರ ಮಹೋತ್ಸವ, ಮೂರ್ತಿಯ ವಿಶಿಷ್ಟ ರೂಪ ಎಲ್ಲವೂ ನಮಗೊಂದು ಪಾಠ ಕಲಿಸುತ್ತವೆ. ಭಕ್ತಿಯು ದೇವರಿಗೆ ನಿಕಟವಾದ ಹಾದಿಯಾಗಿದೆ. ಇದೋ ನಿಮ್ಮ ಮುಂದೆ ಇದೆ ಜಗನ್ನಾಥನ ಮರದ ಮೂರ್ತಿಯ ಅಜ್ಞಾತ ಕಥೆ. ಪ್ರತಿ ಪಟವು, ಪ್ರತಿ ಶಿಲ್ಪಕೃತಿಯು, ಪ್ರತಿ ಭಕ್ತಿಯ ಅಂಗಡಿ ದೇವರ ಅನುಗ್ರಹವನ್ನು ಹೊತ್ತಿದೆ. ನಮ್ಮ ಹೃದಯದಲ್ಲಿನ ಭಕ್ತಿ ಬೆಳಗಲು ನಾವೆಲ್ಲರೂ ಜಗನ್ನಾಥನ ಆಶೀರ್ವಾದ ಪಡೆಯೋಣ. ಹಾಗೆ ನಾವು ದೇವರನ್ನು ಶುದ್ಧ ಹೃದಯದಿಂದ ನೆನೆಸಿದಾಗ ಪ್ರತಿ ಕ್ಷಣವೂ ಪವಿತ್ರವಾಗುತ್ತದೆ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇಂತಹ ಪವಿತ್ರ ಮತ್ತು ಅಜ್ಞಾತ ಕಥೆಗಳನ್ನು ಮುಂದುವರಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.
ನಿಮ್ಮ ಪ್ರೀತಿಯ ಬೆಂಬಲವು ನಮ್ಮ ಭಕ್ತಿ ಕಥೆಗಳನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ.